ನಮಸ್ಕಾರ ರೀ ಸಾವುಕಾರ ಮಂದಿ ಹೆಂಗದಿರಿ ಎಲ್ಲರೂ ನೋಡ್ರಿ ಈ KCET BSc ನರ್ಸಿಂಗು BPT ಹೆಲ್ತ್ ಸೈನ್ಸಸ್ ಫಾರ್ಮಸಿ ಕೋರ್ಸ್ಗಳ ವಿದ್ಯಾರ್ಥಿಗಳು ಫುಲ್ ಕ್ಯೂರಿಯಾಸಿಟಿ ಮತ್ತು ಫುಲ್ ಟೆನ್ಷನ್ ಆಗಿರುವಂಥದ್ದು ಆಪ್ಷನ್ ಎಂಟ್ರಿ ಫಸ್ಟ್ ಆಪ್ಷನ್ ಎಂಟ್ರಿಗೆ ನೀವು ರೆಡಿನ ಆಗಿಲ್ಲ ಇನ್ನುವರೆಗೆ. ನಿಮ್ಗೆ ಯಾವ ಕಾಲೇಜ್ ಅಂತ ಗೊತ್ತಿಲ್ಲ, ಯಾವ ಕೋರ್ಸ್ ಯಾವ ಕಾಲೇಜ್ನಾಗಿದ್ದಾವೆ ಅಂತ ಗೊತ್ತಿಲ್ಲ ಇನ್ನು ಪರ್ಫೆಕ್ಟ್ ಆಗಿ. ಆದರೂ ಕೂಡ ನೀವು ಆಪ್ಷನ್ ಎಂಟ್ರಿ ಬಗ್ಗೆ ಫುಲ್ ಟೆನ್ಷನ್ ತೊಗೊಂಡ್ಬಿಟ್ರಿ. ಹೆಂಗೆ ಡಬ್ಬಿ ಕಟ್ಕೊಂಡು ನಿಂತಿರಪ್ಪ ಅಂತಂದ್ರೆ ನೀವೇ ಹೇಳ್ಬಿಡ್ರಿ ಆಪ್ಷನ್ ಎಂಟ್ರಿ ಯಾವಾಗ ಬಿಡ್ತಾರೆ ಅಂತ ಹೇಳ್ರಿ. ಆ 10ನೇ ತಾರೀಕು ಡೇಟ್ ಇಲ್ಲ ಅಂತ ಹೇಳ್ತೀರಿ, ಮತ್ತೆ ಡೇಟ್ ಹೇಳ್ಬಿಡ್ರಿ. ನೋಡ್ರಿ ಕೆಇದವರು ನಿಮ್ಮಷ್ಟು ಅರ್ಜೆಂಟ್ ಇಲ್ಲ, ಕೆಇದವ್ರಿಗೆ ಭಾಳ ಕೆಲಸ ಅದಾವ. ಆಮೇಲೆ ಒಂದು ಪ್ರೊಸೆಸ್ ಇರ್ತೈತೆ ರೀ. ಹೆಂಗಂತಂದ್ರಿ ಕೆಇದವ್ರು ಯಾವಾಗಲೂ ಆಪ್ಷನ್ ಎಂಟ್ರಿ ಸಡನ್ ಆಗಿ ರಾತ್ರಿ ಬಿಡುಮಲ್ರಿ ಒಂದು ಸ್ಕೆಡ್ಯೂಲ್ ರಿಲೀಸ್ ಮಾಡ್ತಾರೆ. ಸ್ಕೆಡ್ಯೂಲ್ ಅಂದ್ರೆ ಏನ್ರಿ, ಟೈಮ್ ಟೇಬಲ್ ಬಿಡ್ತಾರೆ. ಫಸ್ಟ್ಗೆ ಟೈಮ್ ಟೇಬಲ್ನಾಗ ಏನಿರ್ತೈತಿ, ಸೀಟ್ ಮ್ಯಾಟ್ರಿಕ್ಸ್ ಯಾವಾಗ ಬಿಡಬೇಕು, ಫೀ ಸ್ಟ್ರಕ್ಚರ್ ಯಾವಾಗ ಬಿಡಬೇಕು, ಆಪ್ಷನ್ ಎಂಟ್ರಿ ಯಾವ ಡೇಟಿಂದ ಯಾವ ಡೇಟ್ ತನಕನೂ ಬಿಡಬೇಕು, ಈ ದಿನದಿಂದ ಈ ದಿನ ತನಕ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಟೈಮ್ ಕೊಡ್ತಾನ. ಆಪ್ಷನ್ ಎಂಟ್ರಿ ಬಿಟ್ಟ ಮೇಲೆ ಮೋಕ್ ರಿಸಲ್ಟ್ ಅಂತ ಕೊಡ್ತಾರ, ಅದಕ್ಕೆ ಎಷ್ಟು ದಿನ ಬಿಡಬೇಕು. ಮೋಕ್ ರಿಸಲ್ಟ್ ಬಿಟ್ಟ ಮೇಲೆ ಅದನ್ನ ಎಡಿಟ್ ಮಾಡಕ್ ಕೊಡ್ತಾರ, ಅದಕ್ಕೆ ಎಷ್ಟು ದಿನ ಬಿಡಬೇಕು. ಆಮೇಲೆ ಫೈನಲ್ ರಿಸಲ್ಟ್ಗೆ ಯಾವಾಗ ಬರ್ತೈತಿ ಅದ್ರದ್ದು ಬಿಡಬೇಕು. ಇವೆಲ್ಲ ಆಗಬೇಕಪ್ಪ ಅಂತಂದ್ರೆ ಒಂದು ಸ್ಕೆಡ್ಯೂಲ್ ರೆಡಿ ಮಾಡ್ತಾರೆ, ಒಂದು ಸ್ಕೆಡ್ಯೂಲ್ ಟೈಮ್ ಟೇಬಲ್ ರೆಡಿ ಮಾಡ್ತಾರೆ. ನೀವು ಟೈಮ್ ಟೇಬಲ್ ಬಗ್ಗೆ ಕೇಳ್ರಿ, ಸ್ಕೆಡ್ಯೂಲ್ ಯಾವಾಗ ಬರ್ತದೆ ಅಂತ ಕೇಳ್ರಿ. ಅದನ್ನ ಬಿಟ್ಕೊಟ್ಟು ಆಪ್ಷನ್ ಎಂಟ್ರಿ ಲಿಂಕ್ ಯಾವಾಗ ಬರ್ತದೆ ಅಂತ ಕೇಳಿದ್ರೆ ಹಂಗೆಲ್ಲ ನಡ್ಬರ್ಕ ಬಿಡಾಕ್ ಬರಂಗಿಲ್ರಿ. ಅದನ್ನ ಅದಕ್ಕೊಂದು ಟೈಮ್ ಟೇಬಲ್ ಮಾಡ್ಬೇಕು. ಆ ಟೈಮ್ ಟೇಬಲ್ ರೆಡಿ ಮಾಡಿ ಕೇಳಿದವ್ರು ಬಿಡ್ತಾರ. ಪ್ರತಿ ವರ್ಷ ಅವ್ರು ನಮ್ಮಷ್ಟು ಅರ್ಜೆಂಟ್ ಮಾಡಂಗಿಲ್ಲ. ಅವ್ರು ತಮ್ಮ ಕೆಲಸ ನೋಡ್ಕೋಬೇಕಲ್ಲ. ಅವ್ರಿಗೆ ಒಂದೇ ಕೆಲಸ ಇಲ್ಲ, 108 ಕೆಲಸ ಅದಾವು. ಆ 108 ಕೆಲಸ ಒಳಗಡೆ ಎಲ್ಲಾನು ಪರ್ಫೆಕ್ಟ್ ಆಗಿ ನೋಡ್ಕೋಬೇಕು. ಸೀಟ್ ಮ್ಯಾಟ್ರಿಕ್ಸ್ ತರಿಸ್ಕೋಬೇಕು. BSc ನರ್ಸಿಂಗ್, BPT ಹೆಲ್ತ್ ಸೈನ್ಸು, ಇಂಜಿನಿಯರಿಂಗು, ವೆಟರ್ನರಿ, ಅಗ್ರಿಕಲ್ಚರು, BTech, BE ಎಲ್ಲಾನು ತರಿಸ್ಕೋಬೇಕಲ್ಲ. ಟೈಮ್ ಬೇಕ್ರಿ, ಟೈಮ್ ಬೇಕು. ಇನ್ನೂ ಅಲ್ಲಿ ಸಲ ಕಾಯಕ್ ಕುಂತಾರ ಅವ್ರ. ಆಮೇಲೆ ಇನ್ನೂ ವಿದ್ಯಾರ್ಥಿಗಳದ್ದು ಸ್ಪಾಟ್ ರ್ಯಾಂಕ್ ಕೊಡಕ್ ಕುಂತಾರ. 5 ದಿವಸ ಟೈಮ್ ತಗೊಂಡ್ರ ಸ್ಪಾಟ್ ರ್ಯಾಂಕ್ ಕೊಡಾಗ. ಇವತ್ತು ಎಷ್ಟನೇ ದಿನ, 2ನೇ ದಿನ. ಇನ್ನೂ 3 ದಿನ ಸ್ಪಾಟ್ ರ್ಯಾಂಕ್ ಕೊಡೋದ್ರಾಗ ಟೈಮ್ ಹೋಗತಿ. ಆಪ್ಷನ್ ಹೆಂಗ್ ಬಿಡ್ತಾರ, ಅದಕ್ಕೆ ಕಾಯಿದ ಬದ್ಲಿ ಯಾವ್ದು ಗುಡ್ ಕಾಲೇಜ್ ಐತಿ, ಯಾವ್ದು ಬ್ಯಾಡ್ ಕಾಲೇಜ್ ಐತಿ ಅನ್ನೋದನ್ನ ಹುಡ್ಕೊಂಬರ್ರಿ. ಆಪ್ಷನ್ ಎಂಟ್ರಿ ಬಿಟ್ಟಾಗ ಒಳ್ಳೆ ಕಾಲೇಜ್ಗಳನ್ನ ಸೇರ್ಸಕ್ಕೆ ಹೆಲ್ಪ್ ಆಕತಿ. ಮನ್ಯಾಗ ಕುಂದ್ರಬೇಡ್ರಿ, ಕಾಲ್ ಮಾಡ್ರಿ, ಆಮೇಲೆ ಹೋಗಿ ವಿಸಿಟ್ ಮಾಡ್ರಿ, ಕಾಲೇಜ್ ಹೆಂಗದ ಅಂತ ಕೇಳ್ಕೊಂಬರ್ರಿ, ಫೀಸ್ ಹೆಂಗೈತಿ ಅಂತ ಕೇಳ್ಕೊಂಬರ್ರಿ. ಯಾಕಂದ್ರೆ ಗೌರ್ಮೆಂಟ್ ಫೀಸ್ ಅಷ್ಟ ತಗೊಳ್ದಿಲ್ಲ ಅವ್ರ, ಮ್ಯಾಗ ಸ್ವಲ್ಪ ಡೊನೇಷನ್ ತಗೊಂತಾರ. ಎಷ್ಟು ತಗೊಂತಾರ ಯಾರಿಗೆ ಗೊತ್ತೈತಿ. ಹೋಗ್ರಿ ಕುಂದ್ರು ಬದ್ಲಿ ಆಪ್ಷನ್ ಎಂಟ್ರಿ ಅಂತ ಕುಂದ್ರು ಬದ್ಲಿ ಒಂದ್ಸಲ ವಿಸಿಟ್ ಮಾಡ್ಕೊಂಬರ್ರಿ ಕಾಲೇಜ್. ನಾಳೆ ನಿಮ್ಗೆ ಜೀವನ ಕೊಡುವಂತ ಕಾಲೇಜ್ ಅವುಗಳನ್ನು ಹೋಗಿ ನೋಡ್ಕೊಂಬರ್ರಿ. ಸುಮ್ಮನೆ ಆಪ್ಷನ್ ಎಂಟ್ರಿ ಮಾಡಕ್ಕಂತ ಕುಂದ್ರಾಕ್ ಹೋಗ್ಬೇಡ್ರಿ. ಆಮೇಲೆ ಹೋಗ್ತಾ ನಮ್ಮ ಚಾನಲ್ನ ಫಾಲೋ ಮಾಡೋದನ್ನ ಮರಿಬೇಡ್ರಿ. ಆಮೇಲೆ ಸ್ಮೈಲ್ ಟಾಕ್ ಯೂಟ್ಯೂಬ್ ಚಾನಲ್ನಾಗ ಲೈವ್ ಬಂದಿರ್ತೇನೆ ಸಂಜೆ 4 ನಂತರ ಬಂದು ಜಾಯಿನ್ ಆಗ್ರಿ. ನಿಮ್ ಡೌಟ್ ಇತ್ತಪ್ಪ ಅಂದ್ರೆ ಕ್ಲೇಮ್ ಮಾಡ್ಕೋರಿ. ನಮಸ್ಕಾರ.